ಸುಂದರ ಹಳ್ಳಿ ಹೊನ್ನಾವರ. ಮುಂಜಾನೆಯ ಮಂಜಿನ ನಡುವೆ ಮಾರುಕಟ್ಟೆ ಜಾಗ ಕಳೆಗಟ್ಟಿದೆ. ಶಿವರಾಮ ತನ್ನ ಹಳೆಯ ಸೈಕಲ್ ಮೇಲೆ ದೊಡ್ಡ ದೊಡ್ಡ ತಾಜಾ ಕುಂಬಳಕಾಯಿಗಳನ್ನು ಹೇರಿಕೊಂಡು ಬರುತ್ತಾನೆ. ತನ್ನ ಸಣ್ಣದೊಂದು ಚಾಪೆ ಹಾಸಿ ಕುಂಬಳಕಾಯಿಗಳನ್ನು ಅಂದವಾಗಿ ಜೋಡಿಸಿ ಇಡುತ್ತಾನೆ. ಅವನ ಮುಖದಲ್ಲಿ ನಿರೀಕ್ಷೆಯ ಕಣ್ಣುಗಳಿವೆ. ಕೈ ಹಿಡಿಯಪ್ಪ ತಂದೆ ಮಂಜುನಾಥ, ಈ ಸಲವಾದ್ರೂ 4 ಕಾಸು ಕಣ್ಣು ನೋಡ್ಲಿ. ಮಾಡೋ ಪ್ರತಿಯೊಂದು ವ್ಯಾಪಾರದಲ್ಲೂ ಕೈ ಸುಟ್ಕೊಂಡಿದ್ದೀನಿ. ಈ ಕುಂಬಳಕಾಯಿನಾದ್ರೂ ನನ್ನ ಸಂಸಾರ ಕಾಯ್ಲಿ. ಬನ್ನಿ ಅಮ್ಮಂದಿರೆ, ಬನ್ನಿ ಅಣ್ಣಂದಿರೆ, ನಮ್ಮ ತೋಟದ ತಾಜಾ ಕುಂಬಳಕಾಯಿ. ಕತ್ತರಿಸಿದ್ರೆ ಜೇನುತುಪ್ಪದ ತರ ಇರುತ್ತೆ. ಸಾಂಬಾರ್ ಮಾಡಿದ್ರೆ ಇಡೀ ಕೇರಿ ಘಮ ಘಮ ಅನ್ಬೇಕು. ಬನ್ನಿ ಬನ್ನಿ. ಅಷ್ಟರಲ್ಲೇ ಎದುರುಗಡೆ ಒಂದು ದೊಡ್ಡ ಟೆಂಪೋ ಬಂದು ನಿಲ್ಲುತ್ತೆ. ಅದರಿಂದ ಇಳಿಯುವವನೇ ರಂಗನಾಥ್. ಅವನು ಶಿವರಾಮನನ್ನೇ ನೋಡಿ ಕಪಟ ನಗು ನಗುತ್ತಾ ತನ್ನ ಗಾಡಿಯಿಂದ 100 ಕುಂಬಳಕಾಯಿಗಳನ್ನು ಇಳಿಸಿ ಶಿವರಾಮನ ಎದುರಲ್ಲೇ ಅಂಗಡಿ ಹೂಡುತ್ತಾನೆ. ಯಾರೋ ಒಣಗಿ ಹೋದ ಕುಂಬಳಕಾಯಿ ಮಾರ್ತಿದ್ದಾರೆ ಅಂತ ಮೋಸ ಹೋಗಬೇಡಿ ಜನರೇ. ಇಲ್ಲಿದೆ ನೋಡಿ ಅಸಲಿ ಮಲೆನಾಡಿನ ರಾಜ ಕುಂಬಳಕಾಯಿ. ಒಂದಕ್ಕೆ ತಗೊಂಡ್ರೆ ಒಂದು ಉಚಿತ. ಬನ್ನಿ ಬನ್ನಿ. ಶಿವರಾಮನ ಅಂಗಡಿಗೆ ಬರಬೇಕಾಗಿದ್ದ ಗ್ರಾಹಕರೆಲ್ಲ ರಂಗನಾಥನ ಅಂಗಡಿಯತ್ತ ಮುಗಿಬಿಡ್ತಾರೆ. ಶಿವರಾಮ ಹತಾಶೆಯಿಂದ ಶೂನ್ಯ ದೃಷ್ಟಿಯಿಂದ ನೋಡ್ತಾನೆ. ರಂಗನಾಥ ಶಿವರಾಮನನ್ನು ನೋಡಿ ಮೀಸೆ ತಿರುತ್ತಾನೆ. ಸಣ್ಣದೊಂದು ಹೆಂಚಿನ ಮನೆ, ಮಣ್ಣಿನ ಗೋಡೆಗಳು. ಒಲೆಯ ಮುಂದೆ ಕುಳಿತು ಗೌರಿ ರೊಟ್ಟಿ ಬೇಯಿಸುತ್ತಾಳೆ. ಶಿವರಾಮ ತಲೆಗೆ ಕೈ ಹೊತ್ತು ಕುಳಿತಿದ್ದಾನೆ. ಮಾರುಕಟ್ಟೆಯಿಂದ ವಾಪಸ್ ತಂದ ಕುಂಬಳಕಾಯಿಗಳು ಮೂಲೆಯಲ್ಲಿ ಬಿದ್ದಿವೆ. ನನ್ನ ಹಣೆ ಬರನೇ ಇಷ್ಟೇನೋ ಗೌರಿ. ನಾನ್ ಮಣ್ಣು ಮುಟ್ಟಿದ್ರೂ ಬೂದಿ ಆಗತ್ತೆ. ಆ ರಂಗಪ್ಪನಿಗೆ ನನ್ ಕಂಡ್ರೆ ಯಾಕಷ್ಟು ಉರಿ ಅಂತ ಗೊತ್ತಿಲ್ಲ. ನಾನ್ ಏನಕ್ಕೆ ಕೈ ಹಾಕಿದ್ರು ಸಾಕು, ಮರುದಿನ ಅವನೇ ಎದು ಬಂದ್ ನಿಲ್ತಾನೆ. ಬೇಜಾರ್ ಮಾಡ್ಕೋಬೇಡಿರಿ. ಆಕಾಶ ತಲೆ ಮೇಲ್ ಬಿದ್ರೂ ಧರ್ಮ ಬಿಡ್ಬಾರ್ದು. ಕುಂಬಳಕಾಯಿ ಹೋದ್ರೆ ಹೋಗ್ಲಿ. ನಾಳೆಯಿಂದ ನಮ್ಮ ಹಳ್ಳಿಯ ಕೆರೆಯ ತಾಜಾ ಮೀನುಗಳನ್ನ ತಂದು ಮಾರಿ. ಈ ಮಳೆಗಾಲದಲ್ಲಿ ಮೀನಿಗೆ ತುಂಬಾ ಬೇಡಿಕೆ ಇದೆ. ಆ ರಂಗಪ್ಪನಿಗೆ ಮೀನು ಹಿಡಿಯೋಕೆ ಬರಲ್ಲ. ನಿಮ್ಗಾದ್ರೆ ಕೈ ಪಳಗಿದೆ. ನಿನ್ ಮಾತು ನಿಜ ಗೌರಿ. ನಾಳೆ ಬೆಳಗ್ಗೆನೆ ಕೆರೆಗೆ ಇಳಿತೀನಿ. ನೋಡೋಣ ಆ ರಂಗನಾಥ ಹೆಂಗೆ ನನ್ನ ಹೊಟ್ಟೆ ಮೇಲೆ ಹೊಡಿತಾನೆ ಅಂತ. ಮರುದಿನ ಶಿವರಾಮ ಕೆರೆಯಿಂದ ಹಿಡಿದು ತಂದ ತಾಜಾ ಜೀಟಿ ಒದ್ದಾಡುವ ಮೀನುಗಳನ್ನ ಬುಟ್ಟಿಯಲ್ಲಿಟ್ಟುಕೊಂಡು ಕುಳಿತಿದ್ದಾನೆ. ಗ್ರಾಹಕರು ಮುಗಿಬಿದ್ದುಕೊಳ್ಳುತ್ತಿದ್ದಾರೆ. ಶಿವರಾಮಣ್ಣ, ನಿನ್ ಕೈರಾಶಿ ಅದ್ಭುತ ಕಣಣ. ಮೀನು ಅಂದ್ರೆ ಹಿಂಗಿರ್ಬೇಕು. ಶಿವರಾಮ ಖುಷಿಯಿಂದ ದುಡ್ಡು ಎಣಿಸ್ತಿರ್ತಾನೆ. ಅಷ್ಟರಲ್ಲೇ ಒಂದು ದೊಡ್ಡ ಐಸ್ ಬಾಕ್ಸ್ ಹಿಡಿದು ರಂಗನಾಥ ಮತ್ತೊಮ್ಮೆ ಶಿವರಾಮನ ಎದುರು ಬಂದು ಪ್ರತ್ಯಕ್ಷನಾಗ್ತಾನೆ. ಬನ್ನಿ ಬನ್ನಿ. ಕೆರೆ ಮೀನು ತಿಂದು ಸಾಕಾಗಿದ್ದವರಿಗೆ ಇಲ್ಲಿದೆ ಸಮುದ್ರದ ರಾಜ ಅಂಜಲ್ ಮೀನು, ಬಂಗುಡೆ, ಭೂತಾಯಿ. ತೀರ ಕಡಿಮೆ ಬೆಲೆಗೆ, ಅರ್ಧ ಬೆಲೆಗೆ ಕೊಡ್ತೀನಿ, ಬನ್ನಿ. ಗ್ರಾಹಕರೆಲ್ಲ ಶಿವರಾಮನನ್ ಬಿಟ್ಟು ರಂಗನಾಥನ್ ಕಡೆ ಓಡ್ತಾರೆ. ಶಿವರಾಮನ ಕೈಯಲ್ಲಿದ್ದ ಮೀನಿನ ಬುಟ್ಟಿ ಹಾಗೇ ಉಳಿಯುತ್ತದೆ. ಶಿವರಾಮನಿಗೆ ತಡೆಯಲಾಗದ ಕೋಪ ಮತ್ತು ನೋವು ಒಟ್ಟಿಗೆ ಬರುತ್ತದೆ. ಅವನು ರಂಗನಾಥನ ಹತ್ತಿರ ಹೋಗ್ತಾನೆ. ರಂಗಪ್ಪ, ನಿನಗ್ ನಾನೇನ್ ದ್ರೋಹ ಮಾಡಿದ್ದೀನಿ ಹೇಳು? ನಾನ್ ಯಾವ ವ್ಯಾಪಾರ ಮಾಡಿದ್ರೂ ನೀನು ಅದನ್ನೇ ಮಾಡ್ಬೇಕಾ? ನನ್ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯಾ? ಏ ಶಿವರಾಮ, ಮಾರುಕಟ್ಟೆಯಪ್ಪ ಇದು. ಇಲ್ಲಿ ಯಾರಿಗೆ ಶಕ್ತಿ ಇದೆಯೋ ಅವರೇ ಬದುಕೋದು. ನೀನು ವ್ಯಾಪಾರ ಮಾಡಕ್ಕೆ ಯೋಗ್ಯತೆ ಇಲ್ಲದವನು. ನಕಲು ಮಾಡ್ತೀನಿ ಅಂತ ಅರ್ಥ ಕೂತ್ರೆ ಹೆಂಗೆ? ತಾಕತ್ತಿದ್ರೆ ಹೊಸದಾಗೇನಾದ್ರೂ ಮಾಡು, ನೋಡ್ತೀನಿ. ಶಿವರಾಮ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಡುತ್ತಾನೆ. ರಂಗನಾಥ ಹಿಂದೆ ನಿಂತು ಅಟ್ಟಹಾಸದಿಂದ ನಗುತ್ತಾನೆ. ಮನೆ ಸತ್ತ ಮನೆಯಂತೆ ನೀರಸವಾಗಿದೆ. ಶಿವರಾಮ ಮತ್ತು ಗೌರಿ ಕತ್ತಲಲ್ಲಿ ಕುಳಿತಿದ್ದಾರೆ. ಆದರೆ ಶಿವರಾಮನ ಮುಖದಲ್ಲಿ ಈ ಬಾರಿ ಅಳು ಇಲ್ಲ. ಒಂದು ವಿಚಿತ್ರವಾದ ಗಂಭೀರವಾದ ಹೊಳಪಿದೆ. ಗೌರಿ, ಆ ರಂಗನಾಥ ನನ್ನನ್ನು ಭಿಕ್ಷುಕನನ್ನಾಗಿ ಮಾಡೋವರೆಗೂ ಬಿಡಲ್ಲ. ಅವನ ಅಸೂಯೆಗೆ ಒಂದು ತಾರ್ಕಿಕ ಅಂತ್ಯ ಹಾಡಲೇಬೇಕು. ಅವನು ನನ್ನ ಪ್ರತಿ ಹೆಜ್ಜೆಯನ್ನು ನಕಲು ಮಾಡ್ತಾನಲ್ಲ, ಅದನ್ನೇ ನಾನು ಅಸ್ತ್ರವಾಗಿ ಬಳಸ್ತೀನಿ. ಏನ್ ಹೇಳ್ತಿದ್ದೀರಾ ರೀ? ನನ್ಗೇನೂ ಅರ್ಥ ಆಗ್ತಿಲ್ಲ. ನಾಳೆಯಿಂದ ನಮ್ಮ ಮನೆಯ ಮೇಲ್ಛಾವಣಿ
ಮೇಲೆ ಒಂದು ದೊಡ್ಡ ಗೋಡೆ ಕಟ್ಟೋಕೆ ಶುರು ಮಾಡ್ತೀನಿ. ಯಾರಿಗೂ ಒಳಗ್ ಬರೋಕೆ ಬಿಡ್ಬೇಡ. ಕಾಳಮ್ಮ ನಿನ್ನ ಹತ್ತಿರ ವಿಚಾರಿಸೋಕೆ ಬರ್ತಾಳೆ. ನಾನು ಹೇಳ್ಕೊಟ್ಟ ಹಾಗ್ ಮಾತ್ರ ನೀನು ಮಾತನಾಡಬೇಕು. ಈ ಆಟದಲ್ಲಿ ಗೆಲ್ಲೋದು ನಮ್ಮ ಮಣ್ಣಿನ ಪ್ರಾಮಾಣಿಕತೆ ಮಾತ್ರ. ಕೆಲವು ದಿನಗಳ ನಂತರ ಶಿವರಾಮನ ಮನೆಯ ಟೆರೇಸ್ ಮೇಲೆ ದೊಡ್ಡದಾದ ಎತ್ತರವಾದ ಸಿಮೆಂಟ್ ಗೋಡೆಗಳನ್ನು ಕಟ್ಟಿ ಒಂದು ದೊಡ್ಡ ಹೊಂಡದಂತಹ ರಚನೆ ಮಾಡಲಾಗಿದೆ. ಸುತ್ತಲೂ ಮುಚ್ಚಲಾಗಿದೆ. ಒಳಗೇನಿದೆ ಎಂದು ಯಾರಿಗೂ ಕಾಣಿಸುವುದಿಲ್ಲ. ಒಂದು ದಿನ ಮಧ್ಯಾಹ್ನ ರಂಗನಾಥನ ಹೆಂಡತಿ ಕಾಳಮ್ಮ ಕೈಯಲ್ಲಿ ಒಂದು ಬಟ್ಟಲು ಸಾರಿನೊಂದಿಗೆ ಗೌರಿಯ ಮನೆಗೆ ಕಳ್ಳ ಹೆಜ್ಜೆ ಇಡುತ್ತಾ ಬರುತ್ತಾಳೆ. ಹೋ ಗೌರಮ್ಮ, ಏನಮ್ಮ ಇತ್ತೀಚೆಗೆ ನಿನ್ ಗಂಡ ಮಾರುಕಟ್ಟೆಗೆ ಬರ್ತಿಲ್ಲ? ಏನೋ ಮನೆಯ ಮೇಲ್ಗಡೆ ಇಷ್ಟೊಂದು ದೊಡ್ಡದಾಗಿ ಕೋಟೆ ತರ ಕಟ್ಟುತ್ತಿದ್ದೀರಾ? ಏನಾದ್ರೂ ಹೊಸ ಬಿಸ್ನೆಸ್ಸಾ? ಅಯ್ಯೋ ಕಾಳಮ್ಮಕ್ಕ, ಯಾರ ಹತ್ರೂ ಹೇಳ್ಬೇಡ ತಾಯಿ. ನನ್ನ ಗಂಡನಿಗೆ ಒಬ್ಬ ದೊಡ್ಡ ಸಿದ್ಧ ಪುರುಷರು ಸಿಕ್ಕಿದ್ದಾರೆ. ಅವರು ಒಂದು ರಹಸ್ಯ ಮಂತ್ರ ಹೇಳಿಕೊಟ್ಟಿದ್ದಾರೆ. ಈ ಟೆರೇಸ್ ಮೇಲೆ ನಾವು ದೊಡ್ಡ ಹೊಂಡ ಮಾಡಿ ನೀರು ತುಂಬಿಸಿದ್ದೀವಿ. ನೀರು ತುಂಬಿಸಿದ್ದೀರಾ? ಯಾಕೆ? ಅಲ್ಲಿ ನಾವು ಅಪರೂಪದ ಚಿನ್ನದ ವರ್ಣದ ಮೀನುಗಳನ್ನ ಸಾಕ್ತಾ ಇದ್ದೀವಿ. ಈ ಮೀನುಗಳು ಕತ್ತಲಲ್ಲಿ ಟೆರೇಸ್ ಮೇಲಿನ ಶುದ್ಧ ಗಾಳಿಯಲ್ಲಿ ಮಾತ್ರ ಬೆಳೆಯುತ್ತವೆ. 3 ತಿಂಗಳಲ್ಲಿ ಈ ಮೀನುಗಳನ್ನ ಪಟ್ಟಣದ ಮ್ಯಾನೇಜರ್ಗೆ ಮಾರಿದ್ರೆ ಲಕ್ಷ ಸಿಗುತ್ತೆ. ನನ್ನ ಗಂಡ ಈಗ್ಲೇ ಅಡ್ವಾನ್ಸ್ ತಗೊಂಡ್ ಬಂದಿದ್ದಾರೆ. ದಯವಿಟ್ಟು ರಂಗಣ್ಣನಿಗೆ ಹೇಳ್ಬೇಡಿ, ಅವರು ಮತ್ತೆ ನಕಲು ಮಾಡ್ತಾರೆ. ಅಯ್ಯೋ ಇಲ್ಲಮ್ಮ, ನಾನ್ ಯಾಕೆ ಹೇಳಿ? ನಾನ್ ಬರ್ತೀನಿ. ಕಾಳಮ್ಮ ಅಲ್ಲಿಂದ ಓಡ್ತಾಳೆ. ಗೌರಿ ಹಿಂದೆ ನಿಂತು ಮುಗುಳ್ನಗ್ತಾಳೆ. ಕಾಳಮ್ಮ ಓಡೋಡಿ ಬಂದು ರಂಗನಾಥನಿಗೆ ವಿಷಯ ತಿಳಿಸುತ್ತಾಳೆ. ರಂಗನಾಥ ಹಾಸಿಗೆಯಿಂದ ತಟಕ್ಕನೆ ಎದ್ದು ನಿಲ್ಲುತ್ತಾನೆ. ಏನು, ಆ ಶಿವರಾಮ ನನ್ನ ಕಣ್ಣೆದುರೆ ಲಕ್ಪತಿಯಾಗೋದಾ? ಟೆರೆಸ್ ಮೇಲೆ ಮೀನು ಸಾಕೋ ಉಪಾಯ ಆ ದಡ್ಡನಿಗೆ ಹೆಂಗ್ ಬಂತು? ತಾಳು, ನಾಳೆಯಿಂದಲೇ ನಮ್ಮ ಮನೆಯ 2 ಅಂತಸ್ತಿನ ಟೆರೆಸ್ ಮೇಲೆ ದೊಡ್ಡ ಗೋಡೆ ಕಟ್ಟಿ ಸಿಮೆಂಟ್ ಹಾಕಿ ನೀರ್ ತುಂಬಿಸೋಕೆ ಹೇಳು. ನಾವು ಮೀನು ಸಾಕೋಣ. ಅವನಿಗಿಂತ ದೊಡ್ಡದಾಗಿ ಮಾಡ್ತೀನಿ. ರಂಗನಾಥ ತನ್ನ ದೊಡ್ಡ ಮನೆಯ RCC ಟೆರೇಸ್ ಮೇಲೆ ಭಾರೀ ಪ್ರಮಾಣದ ಇಟ್ಟಿಗೆ ಮತ್ತು ಸಿಮೆಂಟ್ ಬಳಸಿ ಬೃಹತ್ ಹೊಂಡ ನಿರ್ಮಿಸಿದ್ದಾನೆ. ದೊಡ್ಡ ಪೈಪ್ಗಳ ಮೂಲಕ ಸಾವಿರಾರು ಲೀಟರ್ ನೀರನ್ನು ಆ ಹೊಂಡಕ್ಕೆ ತುಂಬಿಸಿ 100 ಮೀನಿನ ಮರಿಗಳನ್ನು ತಂದು ಹಾಕಿದ್ದಾನೆ. ಮತ್ತೊಂದೆಡೆ ಶಿವರಾಮ ತನ್ನ ಟೆರೇಸ್ನ ಮುಚ್ಚಿದ ಗೋಡೆಯೊಳಗೆ ರಹಸ್ಯವಾಗಿ ತಂದ 10 ಉತ್ತಮ ತಳಿಯ ಮೇಕೆಗಳನ್ನು ಸಾಕುತ್ತಿರುತ್ತಾನೆ. ಮೇಕೆಗಳ ಸದ್ದನ್ನು ಮರೆಮಾಚಲು ಅವನು ಮನೆಯಲ್ಲಿ ಸದಾ ಜೋರಾಗಿ ರೇಡಿಯೋ ಭಜನೆಗಳನ್ನು ಹಾಕುತ್ತಿರುತ್ತಾನೆ. ರಂಗನಾಥನ ಮನೆಯ ಗೋಡೆಗಳು ಅತಿಯಾದ ನೀರಿನ ಒತ್ತಡ ಮತ್ತು ತೇವಾಂಶದಿಂದ ಹಸಿರು ಕಟ್ಟಲು ಶುರು ಮಾಡುತ್ತವೆ. ಗೋಡೆಯ ಮೂಲೆಗಳಿಂದ ನೀರು ಹನಿಯುತ್ತಿರುತ್ತದೆ. ಆದರೆ ರಂಗನಾಥ ದುಡ್ಡಿನ ಆಸೆಯಲ್ಲಿ ಅದನ್ನು ಗಮನಿಸುವುದಿಲ್ಲ. 3 ತಿಂಗಳು ಕಳೆದಿವೆ. ಶಿವರಾಮನ ಮನೆಯ ಮುಂದೆ ಒಂದು ದೊಡ್ಡ ಟೆಂಪೋ ಬಂದು ನಿಲ್ಲುತ್ತದೆ. ಪಟ್ಟಣದ ದೊಡ್ಡ ವ್ಯಾಪಾರಿಯೊಬ್ರು ಇಳಿಯುತ್ತಾರೆ. ಶಿವರಾಮ ತನ್ನ ಟೆರೇಸ್ನಿಂದ ಅತ್ಯಂತ ಆರೋಗ್ಯಕರವಾದ ದಷ್ಟಪುಷ್ಟವಾಗಿ ಬೆಳೆದ ಮೇಕೆಗಳನ್ನು ಒಂದೊಂದಾಗಿ ಕೆಳಗೆ ಇಳಿಸುತ್ತಾನೆ. ಪ್ರತಿಯೊಂದು ಮೇಕೆಯು ಭಾರೀ ಬೆಲೆಗೆ ಮಾರಾಟವಾಗುತ್ತದೆ. ವ್ಯಾಪಾರಿ ಶಿವರಾಮನ ಕೈಗೆ ನೋಟುಗಳ ಕಂತೆಗಳನ್ನು ನೀಡುತ್ತಾನೆ. ಶಿವರಾಮಣ್ಣ, ಇಷ್ಟು ಚಂದದ ಮೇಕೆಗಳನ್ನ ನಾನ್ ಎಲ್ಲೂ ನೋಡಿಲ್ಲ. ನಿನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲ ಇದು. ಈಗೋ ಹಿಡಿ 2 ಲಕ್ಷ ರೂಪಾಯಿ. ಶಿವರಾಮ ಆ ದುಡ್ಡನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾನೆ. ಆನಂದ ಬಾಷ್ಪ ಅವನ ಕಣ್ಣುಗಳಿಂದ ಹರಿಯುತ್ತದೆ. ಅವನು ಗೌರಿಯನ್ನು ನೋಡಿ ನಗುತ್ತಾನೆ. ಗೌರಿಯ ಕಣ್ಣಲ್ಲೂ ನೀರಿದೆ. ನನ್ನ ಮಣ್ಣು, ನನ್ನ ಶ್ರಮ ನನ್ನ ಕೈ ಬಿಡ್ಲಿಲ್ಲ ಗೌರಿ. ಪ್ರಾಮಾಣಿಕವಾಗಿ ಕಷ್ಟಪಟ್ರೆ ದೇವರು ಖಂಡಿತ ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಷ್ಟರಲ್ಲೇ ಜೋರಾದ ಕಿರುಚಾಟದ ಸದ್ದು ಕೇಳಿಸ್ತದೆ. ಸಣ್ಣ ಹುಡುಗ ಸಿದ್ದು ಓಡೋಡಿ ಬಂದು ಕೂಗುತ್ತಾನೆ. ಅಯ್ಯೋ, ರಂಗನಾಥನ ಮನೆ ಮುಳುಗಿ ಹೋಯ್ತು, ಅವ್ರ ಟೆರೇಸು ಒಡೆದು ಹೋಯ್ತು. ಶಿವರಾಮ ಮತ್ತು ಗೌರಿ ಓಡ್ತಾ ರಂಗನಾಥನ ಮನೆಯ ಕಡೆ ಹೋಗ್ತಾರೆ.
ಊರಿನ ಜನರೆಲ್ಲ ಅಲ್ಲಿ ಜಮಾಯಿಸಿದ್ದಾರೆ. ರಂಗನಾಥ ಮತ್ತು ಕಾಳಮ್ಮ ಒದ್ದೆಯಾಗಿ ಪ್ರಾಣ ಭಯದಿಂದ ತಲೆಯ ಮೇಲೆ ಕೈ ಹೊತ್ತು ಬೀದಿಯಲ್ಲಿ ಕುಳಿತಿದ್ದಾರೆ. ಅವರ ಸಾಕಿದ ಮೀನುಗಳೆಲ್ಲ ಚರಂಡಿಯಲ್ಲಿ ಕೊಚ್ಚಿ ಹೋಗುತ್ತಿವೆ. ಶಿವರಾಮ ರಂಗನಾಥನ ಹತ್ತಿರ ಬರುತ್ತಾನೆ. ಅವನ ಕೈಯಲ್ಲಿ ಆ ಮೇಕೆ ಮಾರಿದ ದುಡ್ಡಿನ ಕಂತೆ ಇದೆ. ಶಿವರಾಮ, ನನ್ನ ಸರ್ವನಾಶ ಆಗಿ ಹೋಯ್ತು ಕಣೋ. ನೀನು ಟೆರೇಸ್ ಮೇಲೆ ಮೀನು ಸಾಕಿ ಲಕ್ಪತಿಯಾದೆ ಅಂತ ನಾನು ಮಾಡಕ್ಕೆ ಹೋದೆ. ಆದ್ರೆ ನನ್ನ ಮನೆ ಶರಾವತಿ ನದಿಯ ತರ ಆಗಿ ಹೋಯ್ತು. ದೇವರು ನನ್ನ ಕಣ್ಣು ಮುಚ್ಚಿಸಿದ್ನ? ರಂಗಪ್ಪ, ನಾನ್ ಟೆರೇಸ್ ಮೇಲೆ ಸಾಕಿದ್ದು ಮೀನನ್ನಲ್ಲ, ಮೇಕೆಗಳನ್ನ. ಆ ಮೇಕೆಗಳ ಮಲಮೂತ್ರ ಕೆಳಗೆ ಬೀಳಬಾರದು ಅಂತ ಗೋಡೆ ಕಟ್ಟಿದ್ದೆ. ಆದರೆ ನೀನು ನನ್ನ ಮೇಲಿನ ಅಸೂಯೆಯಿಂದ ವಿಚಾರ ಮಾಡದೆ, ಸತ್ಯ ಏನೆಂದು ತಿಳಿಯದೆ ನನ್ನನ್ನು ನಕಲ್ ಮಾಡೋಕೆ ಹೋದೆ. ರಂಗನಾಥ ದಿಗ್ಭ್ರಮೆಯಿಂದ ಶಿವರಾಮನ ನೋಡ್ತಾನೆ. ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡಬಾರದು ರಂಗಪ್ಪ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಒಂದು ಬುದ್ಧಿ, ಒಂದು ದಾರಿ ಕೊಟ್ಟಿರ್ತಾನೆ. ನಿನ್ನ ದಾರಿಯಲ್ಲಿ ನೀನು ಪ್ರಾಮಾಣಿಕವಾಗಿ ನಡೆದಿದ್ದರೆ ಇವತ್ತು ಈ ಗತಿ ಬರ್ತಿರ್ಲಿಲ್ಲ. ಈ ದುಡ್ಡು ಇಟ್ಕೋ, ಮನೆ ರಿಪೇರಿ ಮಾಡಿಸು. ಇನ್ಮುಂದೆ ಆದ್ರೂ ನಿನ್ನ ಸ್ವಂತ ಶ್ರಮವನ್ನು ನಂಬು. ರಂಗನಾಥನಿಗೆ ತನ್ನ ತಪ್ಪಿನ ಅರಿವಾಗಿ ತಲೆ ತಗ್ಗಿಸ್ತಾನೆ. ಅವನ ಕಣ್ಣಿನಿಂದ ಪಶ್ಚಾತ್ತಾಪದ ಕಣ್ಣೀರು ಹರಿಯುತ್ತದೆ. ಊರಿನ ಜನ ಶಿವರಾಮನ ದೊಡ್ಡ ಗುಣವನ್ನು ನೋಡಿ ಕೈ ಮುಗಿಯುತ್ತಾರೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಯೋಗ್ಯತೆ ಇರುತ್ತೆ. ಇನ್ನೊಬ್ಬರ ತಟ್ಟೆಯಲ್ಲಿರೋ ಅನ್ನಕ್ಕೆ ಆಸೆಪಟ್ಟು ಅವರ ಹೆಜ್ಜೆಯನ್ನೇ ನಕಲು ಮಾಡೋಕೆ ಹೋದ್ರೆ ಕೊನೆಗೆ ನಮ್ ತಟ್ಟೆಯೂ ಇರಲ್ಲ, ನಮ್ ಅಸ್ತಿತ್ವವೂ ಇರಲ್ಲ. ಶ್ರಮ ನಮ್ದಾಗಿರ್ಬೇಕು, ಸಾಧನೆ ನಮ್ದಾಗಿರ್ಬೇಕು. ಆಗ ಮಾತ್ರ ಮಣ್ಣಿನ